ಅಣ್ಣ, ನೀವು ಪರ್ಮಿಷನ್ ಕೊಟ್ಟರೆ ಬಂದು ಕೆಲಸ ಮುಗಿಸ್ತೀನಿ. ಲೋ, ನಾನೇ ಹೇಳ್ತೀನಿ ಅಂತಿದ್ದೆ ತಾನೇ. ಆ ಪಾರ್ಟಿ ಇನ್ನೂ ಅಮೌಂಟ್ ಸೆಟಲ್ ಮಾಡಿಲ್ಲ ಕಣೋ. ಆದರೆ ಅವ್ರಿಗೆ ವಿಷಯ ಗೊತ್ತಾಗಿದೆ. ಏನು ಹೇಳ್ತಿದೆಯೋ? ಹೇಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು? ನನ್ನಿಂದ ಅಲ್ಲ ಅಣ್ಣ, ಅವ್ರ ಚಿಕ್ಕಮ್ಮಯಿಂದ ಲೀಕ್ ಆಗಿದ್ದು ವಿಷಯ. ಸರಿ, ಸ್ವಲ್ಪ ವೇಟ್ ಮಾಡು. ಅಮೌಂಟ್ ಸೆಟ್ಲ್ ಆದಮೇಲೆ ಕೆಲಸ ಮುಗಿಸಿದ್ರೆ ಸಾಕು. ಪಾರ್ಟಿ ಕೈ ಎತ್ತಿದ್ರೆ ಏನು ಮಾಡೋದು? ಸರಿ ಅಣ್ಣ. ಅಂದರೆ ಹುಷಾರ್ ಕಣೋ. ಏನು ತೊಂದರೆ ಇಲ್ಲ, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ. ಎಲ್ಲ ಕೆಲಸನೂ ಆರಾಮಾಗಿ ಮಾಡಿ ಮುಗಿಸ್ತೀನಿ. ನನ್ನ ಬಗ್ಗೆ ಗೊತ್ತಲ್ವಾ ನಿಮಗೆ? ಸರಿ ಬಿಡು. ಸರಿ ಅಣ್ಣ. ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರೂ ಗಮನ ಇಟ್ಟು ಕೇಳಿ. ಯಾರ್ಯಾರು ನಾನು ಹೇಳೋದನ್ನು ಬಿಟ್ಟು 1 ಇಂಚ್ ಆ ಕಡೆ ಈ ಕಡೆ ಮಿಸ್ ಕಾಡ್ತಾರೋ ಅವ್ರ ಹಣೆ ಒಳಗಡೆ ಈ ಗನ್ನಲ್ಲಿರೋ ಬುಲೆಟ್ಟು ರವಿ, ನೀನೀಗ ಲೋಕಿ ಕೈಕಾಲನ್ನ ಬಿಡಿಸ್ತೀಯ. ಆಮೇಲೆ ಲೋಕಿ ನಿಮ್ಮಿಬ್ರು ಕೈಕಾಲನ್ನ ಕಟ್ಟಾಕ್ತಾನೆ. ಹಾಗೆ ನಿಮ್ಮ ಮೊಬೈಲ್ ಎಲ್ಲ ಕೊಟ್ಬಿಟ್ರಪ್ಪ. ಲೋಕಿ, ನೀನು ನನಗಿದೆಲ್ಲ ಏನಕ್ಕೆ ಬೇಕು ಅಂತ ಓಡ್ ಹೋಗ್ಬೋದು ಕಣ. ಬೆನ್ನಿಗೋ ಕಾಲಿಗೋ ಬುಲೆಟ್ ತಗ್ಗಿಸ್ಕೊತಾ ಓಡ್ತೀನಿ ಅಂದರೆ ಓಡ್ ಹೋಗ್ಬೋದು ಅಂದೆ. ನನ್ನ ಮೇಲೆ ಅಟ್ಯಾಕ್ ಮಾಡೋ ಯೋಚನೆ ಇದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ಸಾಯೋಕ್ಕಿಂತ ಮುಂಚೆ 1-2 ಬಲಿ ತಗೊಂಡೇ ಹೋಗೋದು. ಆಮೇಲೆ ಇನ್ನೊಂದು ಮಾತು, ಅಮೌಂಟ್ ಸೆಟ್ಲ್ ಆಗ್ತಿಲ್ಲ, ಏನೋ ಮಾಡದೆ ವಾಪಸ್ ಬಾ ಅಂತ ನಮ್ಮ ಅಣ್ಣ ಫೋನ್ ಮಾಡಿ ಹೇಳ್ಬೋದು. ಈ ತಪ್ಪಿಸ್ಕೊಳ್ಳೋದು, ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಜೀವನ ರಿಸ್ಕಲ್ಲಿ ಹಾಕೋಬೇಡಿ. ಸ್ವಲ್ಪ ಲಾಜಿಕಲ್ ಯೋಚನೆ ಮಾಡಿ. ಗುರು, ಅವ್ರು ಕೊಡೋ ದುಡ್ಡಿನ 3 ಪಟ್ಟು ನಿನಗೆ ಕೊಡ್ತೀನಿ, ಬಿಟ್ಬಿಡು. ವಾವ್, ಸೂಪರ್. ಈ ಡೀಲಿಗಾಗೋ ಅಮೌಂಟ್ ಏನೋ ಕೊಡ್ತೀರಾ, ಆದರೆ ನನಗೆ ಮುಂದೆ ಬರೋ ಎಲ್ಲ ಡೀಲಿನ ಅಮೌಂಟ್ ಕತೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿ ಬರಬೇಕು? ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ. ನನ್ನ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋದೆಲ್ಲ ಅಟ್ಟರ್ ವೇಸ್ಟ್. ರವಿ, ನೀನು ಹೇಳಪ್ಪ, ಈಗ ನಿನ್ನ ಲಿಸ್ಟ್ ಪ್ರಕಾರ ಮೊದಲು ಯಾವ ಜಾಗಕ್ಕೆ ಹೋಗಬೇಕು? ಲೋಕಿ, ಬಾಸ್ ಕಾಲ್ ಮಾಡೋದು ಎಷ್ಟೊತ್ತಾಗುತ್ತೋ ಏನೋ, ನೀನು ಹೋಗ್ತಾ ಇರು. ಏನೋ ಒಂದು ಕೇಳಲ್ಲ, ದುಡ್ಡು ಮಾಡೋದಕ್ಕೆ ಬೇಜಾನ್ದಾರಿಗಳಿದೆ, ಅದಕ್ಕೆ ಒಬ್ರು ಪ್ರಾಣ ತೆಗೆಯೋದ? ಸ್ವಂತ ವಿಷಯಕ್ಕೂ ಅಲ್ಲ. ಇದು ನನ್ನ ಕೆಲಸನಪ್ಪ. ಒಬ್ಬ ಕೋಳಿ ಅಂಗಡಿ ಅವನು ಕೋಳಿ ಸಾಯಿಸೋದನ್ನ ತನ್ನ ಪ್ರೊಫೆಷನಲ್ ಆಗಿ ತಗೊಳಲ್ವಾ? ಅದು ನಮ್ಮ ಫುಡ್ಡಪ್ಪ. ಹಾಂ, ಇದು ನನ್ನ ಆಹಾರನೇನಪ್ಪ. ಇದರಲ್ಲಿ ಬರೋ ದುಡ್ಡಲ್ಲೇ ನಾನು ಬದುಕ್ತಾ ಇರೋದು. ಇಷ್ಟು ಸಿಂಪಲಾಗಿ ಕಂಪೇರ್ ಮಾಡ್ಕೋಬೋದಾ? ಯಾಕೆ ಮಾಡಬಾರ್ದು? ಅದು ಬಿಡು. ಒಂದು ಬೀದಿ ಬದಿಲಿ ನೀನು ನಾಯಿನ ಬೇಕಾದರೂ ಸಾಯಿಸಿ ಸುಮ್ಮನೆ ಹೋಗ್ಬೋದಂತೆ. ಆದರೆ ಮನುಷ್ಯ ನಮ್ಮ ಜಾತಿ ಪ್ರಾಣಿ ಅಲ್ವಾ, ಅದಕ್ಕೆ ಅವನ್ನ ಸಾಯಿಸೋದು ದೊಡ್ಡ ಅಪರಾಧ. ಇದೆಲ್ಲ ನಾವು ಮಾಡ್ಕೊಂಡಿರೋ ರೂಲ್ಸು. ಸಿಕ್ಕಾಕೊಳ್ಳೋ ಭಯ ಇಲ್ವಾ ನಿನಗೆ? ಆ ಭಯ ಇದ್ದಿದ್ರೆ ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ದೆ? ಅಣ್ಣ, ಲೋಕಿ ಈಗ ಹೇಳಪ್ಪ, ಅಣ್ಣ ಏನು ಹೇಳ್ಬೋದು? ಇವ್ರನ್ನ ಸಾಯಿಸು ಅಂತಾರ ಅಥವಾ ಅಮೌಂಟ್ ಸೆಟ್ ಆಗ್ತಿಲ್ಲ ವಾಪಸ್ ಬಂದ್ಬಿಡು ಅಂತಾರ?
ಬಿಟ್ಬಿಡಿ ಅಂತಾರೆ. ಹೇಳೋಣ. ಫೋನ್ ಎತ್ತಕ್ಕೆ ಇಷ್ಟ ತಗೊಂಡೆ. ಅದು ಏನಿಲ್ಲ, ಹೇಳಿ ಅಣ್ಣ. ಅರ್ಧ ಅಮೌಂಟ್ ಸೆಟ್ಲ್ ಆಗಿದೆ. ಅವ್ರಿಗೆ ನಮ್ಮ ಮೇಲೆ ಅನುಮಾನ ಅನಿಸುತ್ತೆ. ಅದಕ್ಕೆ ಏನು ಅರ್ಧ ಅಮೌಂಟ್ ಕೊಡೋಕ್ಕೆ ಟೈಮ್ ತೊಗೋತಾ ಇದ್ದಾರೆ. ಒಬ್ಬನ ಮುಗಿಸಿ ಫೋಟೋ ಕಳಿಸು, ಇನ್ನು ಅರ್ಧ ಅಮೌಂಟ್ ಬಂದಮೇಲೆ ಇನ್ನೊಬ್ಬನ ಮುಗಿಸಿದ್ರೆ ಆಯಿತು. ಸರಿ. ಏನು ಹೇಳಿದರು? ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸದ್ಯಕ್ಕೆ ನಿಮ್ಮಿಬ್ಬರಲ್ಲಿ ಒಬ್ರು ಜೀವ ತೆಗಿಬೇಕಿದೆ. ಅದು ಯಾರು ಅಂತ ನನಗೂ ತುಂಬ ಗೊಂದಲ ಇದೆ. ನಾನೇನಕ್ಕೆ ಟೆನ್ಷನ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ 10 ನಿಮಿಷ ಕೊಡ್ತೀನಿ. ಯಾರು ನನ್ನ ಗುಣ್ಗೆ ಮೊದಲು ಬಲಿ ಆಗ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಲೋಕಿ ಬಾ. ಏನಾದರೂ ಹೇಳು. ಏನು ಹೇಳಲಿ? ನಿನ್ನ ಮನಸ್ಸಲ್ಲಿ ಏನು ನೋಡ್ತಿದ್ದೆ ಅದನ್ನು ಹೇಳು, ಪರವಾಗಿಲ್ಲ. ತಪ್ಪಿಸ್ಕೊಡೋ ಎಲ್ಲ ಅವಕಾಶನೂ ಮುಚ್ಚೋಗಿದೆ. ಅವನ ಪ್ರಶ್ನೆಗೆ ಏನಾದರೂ ಉತ್ತರ ಕೊಡಲೇಬೇಕಲ್ವಾ? ನಂಗೆ ತುಂಬ ಕನಸುಗಳಿದ್ದಾವೆ. ನನಗೂ ಇದೆ. ಅಂದರೆ ನೀನು ಈಗ ಹೇಳ್ತಿರೋದು ನಾನು ನೀನು ನಂಗೆ ಅದನ್ನೇ ಹೇಳ್ತಿರೋದಲ್ವಾ? ನೀನು ಒಪ್ಕೊಳ್ತೀಯ ಅಂದ್ಕೊಂಡಿದ್ದೆ. ನಿನಗೆ ಈ ಥರ ಆಟ ಆಡೋದೆಲ್ಲ ಖುಷಿ ಅಲ್ವಾ? ಹೇಳಿ, ಏನು ಡಿಸೈಡ್ ಮಾಡಿದ್ರಿ? ಏನೂ ಇಲ್ಲ. ಓ, ನಾನು ಡಿಸೈಡ್ ಮಾಡಬೇಕಾ? ಸರಿ. ಅಂಟಿ ಮಿಂಟಿ ಚಾವಲ್ ಚೆಂಟಿ ಅಂತೂ ಇಂತೂ ಸಾಯೋ ಟೈಮ್ ಬಂತು.
ಮುಗೀತಾ ನಿನ್ನ ಆರ್ಭಟ? ಮುಗೀತು. ಲೋಕಿ 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 ಗನ್ ಹಾಳಾಗಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು. ಲೋಕಿ ನನ್ ಕಡೆ ಬಂದ್ಬಿಡು. ಬರೋ ದುಡ್ಡಲ್ಲಿ ನಿಂಗೆ 2 ಲಕ್ಷ ಕೊಡ್ತೀನಿ. ಲೋಕಿ ನನ್ ಕಡೆ ಬಂದ್ಬಿಡು. ನಂಗೆ ಬರೋ ದುಡ್ಡಲ್ಲಿ 5 ಲಕ್ಷ ನಿನಗೆ ಕೊಡ್ತೀನಿ. ಲೋಕಿ 7. ಓ ಲೋಕಿ 10. $10 ಲಕ್ಷ ಕೊಡ್ತೀನಿ.